ಕೆಪಿಸಿಸಿ ಅಭ್ಯರ್ಥಿಗಳ ಮೇಲೆ ಪೊಲೀಸರ ದಬ್ಬಾಳಿಕೆ ಆಗಿದೆ. ನ್ಯಾಯ ಕೇಳಲು ಬಂದವರ ಮೇಲೆ ಪೊಲೀಸರು ಇಲ್ಲಿ ದರ್ಪ ಮೆರೆದಿದ್ದಾರೆ. ವಿಧಾನಸೌಧದ ಎದುರು ಪೊಲೀಸರಿಂದ ಗುಂಡಾವರ್ತನೆ. ಕೆಪಿಎಸ್ಸಿ ಅಭ್ಯರ್ಥಿಗಳ ಮೇಲೆ ಪೊಲೀಸರ ದಬ್ಬಾಳಿಕೆ, ನ್ಯಾಯ ಕೇಳಲು ಬಂದವರ ಮೇಲೆ ಪೊಲೀಸರ ಗುಂಡಾಗಿರಿ. ವಿಧಾನಸೌಧದ ಎದುರು ಪೊಲೀಸರಿಂದ ಗೂಂಡಾವರ್ತನೆ. ತರಾತುರಿಯಲ್ಲಿ ಮರು ಪರೀಕ್ಷೆ ನಡೆಸಿರುವಂತಹ ಕೆಪಿಎಸ್ಸಿ ಮೂರನೇ ಬಾರಿಗೆ ನಡೆದಿರುವಂತಹ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆ. ಕೆಪಿಎಸ್ಸಿ ನಡೆಯಿಂದ ಗೊಂದಲಕ್ಕೀಡಾದಂಥ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಅನ್ಯಾಯ ಮಾಡ್ತಿದೆ ಅಂತ ಕಿಚ್ಚು ಕಂಡು ಬಂತು. ವಿದ್ಯಾರ್ಥಿಗಳ ಮೇಲೆ ಗೂಂಡಾವರ್ತನೆ ತೋರಿದಂತಹ ಪೊಲೀಸರು ಕಾಂತರಾಜು ಮೇಲೆ ವಿಧಾನಸೌಧ ಪೊಲೀಸರ ಗೂಂಡಾವರ್ತನೆ ಅಂತ ಹೀಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋಕ್ಕೂ ಕೂಡ ಅವಕಾಶವನ್ನ ಕೊಡಲಿಲ್ಲ. ಒತ್ತಾಯಪೂರ್ವಕವಾಗಿ ಎಳೆದಾಡಿ ವಶಕ್ಕೆ ಪಡೆದಂತ ಪೊಲೀಸರು. ಸರ್ ವಾರಂಟ್ ಸರ್ವಿಸ್ ಮಾಡ್ಬೇಕು, ಸೀಟ್ ಮುಂದೆ ಸಮನ್ಸ್ ಅಲ್ಲ ವಾರಂಟ್ ಸರ್, ಒರಿಜಿನಲ್ ಡಾಕ್ಯುಮೆಂಟ್ ಇದೆ. ಅಲ್ಲ ನಾವೇನ್ ತಪ್ಪು ಮಾಡಿದ್ವಿ ಅಂತ ಸರ್, ಇಲ್ಲಿ ಏನ್ ಮಾಡಿದೆ ಅಂತ ನೀವು ಸರ್ ಒಂದ್ ನಿಮಿಷ ಬಿಡಿ. ಏನ್ ವಾರಂಟ್ ಇದೆ? ವಾರಂಟ್ ಕೊಡಿ ನಂಗೆ. ವಾರಂಟ್ ಸರ್ ಮಾಡಿಲ್ಲ ನೀವು. ವಾರಂಟ್ ಸರ್ ಮಾಡಲ್ಲ. ಒಂದ್ ನಿಮಿಷ ಹೇಳಿ, ನನಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾಕೆ ಹಾಕ್ಬೇಕಾಗಿದೆ? ಯಾಕೆ ಹಾಕ್ಬೇಕು? ಯಾಕೆ ಹಾಕ್ಬೇಕು ಹೇಳಿ? ಏನ್ ತಪ್ಪು ಮಾಡಿದೆ? ನಾನು ಎಕ್ಕಲ್ಲ ಸರ್, ನಾನು ಎಕ್ಕಲ್ಲ ಸರ್. ಏನ್ ತಪ್ಪು ಮಾಡಿದೀವಿ ಅಂತ ಹಾಕ್ಬೇಕು? ನಾನು ಎಕ್ಕಲ್ಲ ಸರ್, ನಾನು ಎಕ್ಕಲ್ಲ ಸರ್. ಇದೇನ್ ಸರ್ ಇದು? ನಾವು ಎಲ್ಲಿದ್ವಿ ಹೇಳಿ? ಕರ್ನಾಟಕದಲ್ಲಿ ಎಲ್ಲಿದ್ವಿ ಸರ್? ಎಕ್ಕಲ್ಲ ನಾನು ಎಕ್ಕಲ್ಲ ಸರ್. ಹೆಂಗೆ ಕರ್ಕೊಂಡು ಹೋಗ್ತೀರಾ? ಈ ಲೆವೆಲ್ ಸಾಯ್ತಾ ಇರ್ತಾರೆ, ಯಾರಿಗೂ ಹೆಲ್ಪ್ ಮಾಡಲ್ಲ. ಈ ಲೆವೆಲ್ ಪೊಲೀಸ್ ದೌರ್ಜನ್ಯ ಮಾಡ್ತಾ ಇದಾರೆ ಪೊಲೀಸರು. ಏನ್ ಪೊಲೀಸ್ ದೌರ್ಜನ್ಯ? ಪೊಲೀಸ್ ಬೇಕಂತ ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪೊಲೀಸರು ಕೆಲವೊಂದು ಪ್ರದೇಶಗಳಲ್ಲಿ ಸೆಕ್ಯೂರಿಟಿ ಕೊಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಆದರೆ ಇಷ್ಟರ ಮಟ್ಟಿಗೆ ಎಳೆದಾಡೋಕೆ ಏನಿಲ್ಲ, ಪ್ರತಿಭಟನೆ ಮಾಡ್ತಿದ್ದವ್ರು ಏನಾದರೂ ಹಿಂಸಾಚಾರಕ್ಕೆ ಇಳಿದಿದ್ರ ಅಥವಾ ಪ್ರಶ್ನೆ ಮಾಡುವಂಥ ಅಧಿಕಾರ ಅವ್ರಿಗಿಲ್ವಾ? ನಿಜಕ್ಕೂ ಕೂಡ ಅವಿನಾಶ್, ಕೆಪಿಎಸ್ಸಿ ಏನಿದೆ ಇದು ನಿಜಕ್ಕೂ ಕೂಡ ಕನ್ನಡಿಗರ ಮೇಲೆ ಒಂದು ಮರಣ ಶಾಸನ, ಅಭ್ಯರ್ಥಿಗಳಿಗೆ ನಿಜಕ್ಕೂ ಕೂಡ ಒಂದು ಮರಣ ಶಾಸನ ಬರೀತಿದ್ದಾನೆ ಅನ್ನೋಂತಹ ಅನುಮಾನ ಕೂಡ ವ್ಯಕ್ತ ಆಗ್ತದೆ. ಯಾಕೆಂದರೆ ಎರಡೆರಡು ಬಾರಿ ಪರೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಭಾಷಾ ಅನುವಾದದಲ್ಲಿ ಎಡವಟ್ಟನ್ನು ಮಾಡಿ ಈಗ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ತಂದೊಡ್ಡಿದೆ. ಇದನ್ನು ಭಾಷಾ ಅನುವಾದದಲ್ಲಿ ಆಗಿರುವಂತಹ ಎಡವಟ್ಟುಗಳನ್ನು ಪ್ರಶ್ನೆ ಮಾಡಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೋರ್ಟ್ ಮರೆಗೆ ಹೋಗಿರ್ತಾರೆ. ಜೊತೆಗೆ ಕ್ಯಾಟ್ರಿಗೂ ಕೂಡ ಇದನ್ನು ಪ್ರಶ್ನಿಸಿ ಹೋಗಿರ್ತಾರೆ. ಕ್ಯಾಟಲ್ಲಿ ವಿಚಾರಣೆ ಸೋಮವಾರ ಇರೋದ ಕಾರಣಕ್ಕಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಇವತ್ತು ಹಾಲ್ ಟಿಕೆಟ್ ಸಿಗದೇನೆ 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿಲ್ಲ. ಮತ್ತೊಂದು ಕಡೆ ಕೋರ್ಟ್ ಅನುಮತಿ ಸಿಕ್ಕ ಬೆನ್ನಲ್ಲೇ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ತಡರಾತ್ರಿ, ಇದು ಕೆಪಿಎಸ್ಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಹಾಲ್ ಟಿಕೆಟ್ ಅನ್ನು ನೀಡಿ ಬೆಳಗ್ಗೆವರೆಗೂ ಕೂಡ ವಿದ್ಯಾರ್ಥಿಗಳು ಕೆಪಿಎಸ್ಸಿಗೆ ಬಂದು ಹಾಲ್ ಟಿಕೆಟ್ ಅನ್ನು ಪಡೆದುಕೊಂಡು ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಮುಖ್ಯ ಪರೀಕ್ಷೆಗೆ 350ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇಂದು ನಡೆದ ಪರೀಕ್ಷೆಗೆ ಹಾಜರಾಗಿಲ್ಲ. ಇಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಇದನ್ನು ಪ್ರಶ್ನಿಸಿ ಏನು ಹೋರಾಟಗಾರರಿದ್ದಾರೆ, ವಿದ್ಯಾರ್ಥಿ ಮುಖಂಡರು, ಇದನ್ನ ಮನವಿಯನ್ನು ಕೊಡಬೇಕು, ಜೊತೆಗೆ ಮಾಧ್ಯಮಗಳ ಮೂಲಕ ಈ ಒಂದು ನೋವನ್ನು ಹಂಚ್ಕೋಬೇಕು ಅಂತ ಹೇಳಿ ಈ ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಕೆಪಿಎಸ್ಸಿ ಬರ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಅವರ ಮೇಲೆ ಒಂದು ಗೂಂಡಾವರ್ತನೆಯನ್ನು ಪ್ರದರ್ಶನ ಮಾಡ್ತಾರೆ. ಯಾವುದೇ ಗಲಾಟೆಯನ್ನಾಗಲಿ ಅಥವಾ ಯಾವುದೇ ರೀತಿಯಂತಹ ಒಂದು ದೌರ್ಜನ್ಯ ಏನೂ ಮಾಡದೇ ಇರುವಂತಹ ವಿದ್ಯಾರ್ಥಿಗಳು ಏಕಾಏಕಿ ಅವರನ್ನ ಪೊಲೀಸ್ ವ್ಯಾನ್ ಅನ್ನು ಹತ್ತಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಈ ವೇಳೆ ಪ್ರಶ್ನಿಸೋದಕ್ಕೆ ಮುಂದಾದಂತಹವರ ಮೇಲೆ ಪೊಲೀಸರು ನಿಜಕ್ಕೂ ಕೂಡ ಒಂದು ದಬ್ಬಾಳಿಕೆಯನ್ನು ಮಾಡ್ತಾರೆ, ಗೂಂಡಾವರ್ತನೆಯ ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ಇದನ್ನು ಪ್ರಶ್ನಿಸುವ ವೇಳೆ ಯಾವುದಕ್ಕೂ ಕೂಡ ಅವರು ಕೇರ್ ಮಾಡದೇನೆ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಆಗಿರುವಂತಹ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ. ಯಾಕೆಂದರೆ ಮುಖ್ಯ ಪರೀಕ್ಷೆಯಲ್ಲಿ ಇವತ್ತು 350ಕ್ಕೂ ಅಭ್ಯರ್ಥಿಗಳು ಪರೀಕ್ಷೆಯನ್ನೇ ಬರೆಯದೆ ಅವಕಾಶವನ್ನು ಕಳೆದುಕೊಂಡಿದ್ದಾರೆ. ಯಾಕೆಂದರೆ ಇಂತಹ ಒಂದು ದೊಡ್ಡ ಪರೀಕ್ಷೆಯಿಂದ ಸಾಕಷ್ಟು ವರ್ಷಗಳ ಕಾಲ ಅಭ್ಯರ್ಥಿಗಳು ಓದಿರ್ತಾರೆ. ಕೆಪಿಎಸ್ಸಿ ತಾನು ಮಾಡುವಂತಹ ಭಾಷಾ ಎಡವಟ್ಟುಗಳಿಗೆ ವಿದ್ಯಾರ್ಥಿಗಳನ್ನು ಹೊಣೆ ಮಾಡುತ್ತೆ, ಜೊತೆಗೆ ಇಂತಹ ಒಂದು ದೊಡ್ಡ ಸಂಕಷ್ಟಕ್ಕೆ ತಂದು ನಿಲ್ಲಿಸಿದೆ. ಆದರೆ ನಿಜಕ್ಕೂ ಕೂಡ ಈ ಒಂದು ಆಗ್ತಿರುವಂತಹ ದೋಷಗಳನ್ನು ಸರಿಪಡಿಸುವಂತ ಗಮನ ವಹಿಸ್ತಾ ಇಲ್ಲ. ಆದರೆ ದಬ್ಬಾಳಿಕೆ, ಗೂಂಡಾವರ್ತನೆಯನ್ನು ಪ್ರದರ್ಶಿಸಿ ವಿದ್ಯಾರ್ಥಿಗಳನ್ನ ಮತ್ತು ಅಭ್ಯರ್ಥಿಗಳನ್ನ, ಹೋರಾಟಗಾರರನ್ನ ಹತ್ತಿಕ್ಕುವಂತ ಪ್ರಯತ್ನ ಕೂಡ ನಡೀತಿರುವಂತದ್ದು. ಅವಿನಾಶ್, ಧನ್ಯವಾದ ವಿನಯ್.